ಬನಶಂಕರಿಯಲ್ಲಿ ಮಕ್ಕಳ ಮೇಲೆ ಸೈಕೋ ರಂಜನ್ನಿಂದ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬದ್ಮಾಶ್ ವಿರುದ್ಧ ಕೊನೆಗೂ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಬೆಳಗ್ಗೆಯಿಂದ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ಬೆಂಗಳೂರಿನ ಬನಶಂಕರಿಯಲ್ಲಿ ಮಕ್ಕಳ ಮೇಲೆ ಸೈಕೋ ರಂಜನ್ನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಬದ್ಮಾಶ್ ವಿರುದ್ಧ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಬೆಳಿಗ್ಗೆಯಿಂದ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಬದ್ಮಾಶ್ನ ಸಾಲು ಹಲ್ಲೆ ಮಾಡಿದ್ದ ವಿಡಿಯೋಗಳನ್ನ ನಾವು ತೋರಿಸಿದ್ವಿ. ಯಾವಾಗ ಸುದ್ದಿ ಬಿತ್ತರ ಆಗುತ್ತೆ, ಸೈಕೋ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಅಲ್ಲದೆ ಪೊಲೀಸರಿಂದ ವರದಿಯನ್ನ ಕೇಳಿದೆ ಮಕ್ಕಳ ಆಯೋಗ. ದಕ್ಷಿಣ ವಿಭಾಗದ ಡಿಸಿಪಿಗೆ ಮಕ್ಕಳ ಆಯೋಗ ಪತ್ರ ಬರೆದಿದೆ. ಘಟನೆಯ ಬಗ್ಗೆ ಕೈಗೊಂಡ ವರದಿಯನ್ನ ಕೊಡಿ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. 3 ದಿನದ ಒಳಗೆ ಆಯೋಗಕ್ಕೆ ವರದಿಯನ್ನ ಕೊಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪಾಪ ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಮಕ್ಕಳನ್ನ ಅಥವಾ ಹೋಗಿ ಒದಿಯೋದು, ಜುಟ್ಟಿಡ್ಕೊಂಡು ಎಳೆಯೋದು, ಚಿತ್ರಹಿಂಸೆ ಕೊಡೋದು, ಇದು ಯಾವ ತರದ ತಿಕ್ಲು ಬುದ್ಧಿ ಅಂತೇಳಿ ಜನ ಆತನ ಬಗ್ಗೆ ವ್ಯಾಪಕವಾದಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಮತ್ತೊಂದು ಕಡೆ ಈಗ ಮಕ್ಕಳ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಆತನ ಒಂದೊಂದು ಸೈಕೋ ಕೃತ್ಯವನ್ನ, ಆ ವಿಡಿಯೋಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಈಗ ಮಕ್ಕಳ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಏನ್ ಕ್ರಮ ಕೈಗೊಂಡಿದ್ದೀರಿ, ಏನೇನ್ ಆಗಿದೆ, ವರದಿ ಕೊಡಿ 3 ದಿನದ ಒಳಗೆ ಅಂತೇಳಿ ಡಿಸಿಪಿಗೆ ಮಕ್ಕಳ ಆಯೋಗ ಪತ್ರ ಬರೆದಿದೆ. ಆ ಪತ್ರ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ. ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ, ಮಕ್ಕಳ ಮೇಲೆ ಆ ಸೈಕೋ ರಂಜನ್ ಏನಿದ್ದಾನೆ ಆತ ಹಲ್ಲೆ ಮಾಡ್ತಾ ಇರುವಂತ ಸಂದರ್ಭ CCTV ಫುಟೇಜಸ್ ಅನ್ನ ತೋರಿಸ್ತಾ ಇದೀವಿ. ದಕ್ಷಿಣ ವಿಭಾಗದ ಡಿಸಿಪಿಗೆ ಪತ್ರವನ್ನ ಬರೆದಿದೆ ಮಕ್ಕಳ ಆಯೋಗ. ಅದರಲ್ಲಿ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ. ಮಗುವಿನ ಮೇಲೆ ಹಲ್ಲೆ ಎಂಬ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ದಿನದ ಒಳಗೆ ವರದಿ ಕೊಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ.